ನೀವು ಬಿಸಿಲು ಗಾಳಿ ಮಳೆ ಎಂದೇ ಗಂಟೆಗಟ್ಟಲೆ ಕಾದು ಕಾದು ಮನವಿ ಪತ್ರ ಕೊಡ್ತೀರಾ. ಅಧಿಕಾರಿಗಳಿಗೆ ನಿಮ್ಮ ಕಷ್ಟಗಳ ಬಗ್ಗೆ ಪತ್ರದ ಮೂಲಕ ತಲುಪಿಸ್ತೀರಿ. ಆದರೆ ನಿಮ್ಮ ಕಷ್ಟಗಳಿಗೆ ಕವಡೆ ಕಾಸಿನ ಬೆಲೆ ಕೊಡದೆ ಹೇಗೆ ಅಧಿಕಾರಿಗಳು ಕಸದ ಬುಟ್ಟಿಗೆ ಬಿಸಾಡ್ತಾರೆ ಅನ್ನೋದನ್ನ ನೋಡಿ. ಸಿಎಂ ಕೊಟ್ಟಿರೋದು ಕಸದ ತೊಟ್ಟಿಗೆ ಇಟ್ಬಿಟ್ಟೋದ್ರ ಬಡವರು ಕಷ್ಟಗಳನ್ನ ಈ ಸಿಎಂಗೆ ಕೊಟ್ರ ಇಟ್ಬಿಟ್ಟೋದು. ಕಸದ ಬುಟ್ಟಿ ಸೇರಿದ ರೈತರ ಮನವಿ ಪತ್ರಗಳು. ಅಧಿಕಾರಿಗಳ ಎಡವಟ್ಟು ಸಿಎಂಗೆ ಮುಜುಗರ. ನಾವು ರೈತರ ಪರ, ಜನರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತೀವಿ. ನುಡಿದಂತೆ ನಡೆಯೋ ಸರ್ಕಾರ ನಮ್ದು. ಇದು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಡೆಯ ಒಕ್ಕರಲ ಮಾತು. ಆದರೆ ಇಲ್ಲಾಗಿರೋ ಘನಂದಾರಿ ಕೆಲಸ ನೋಡಿ. ನಾವು ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡ್ತೀವಿ, ನೀವ್ ಕೊಡೋ ಮನವಿ ಪತ್ರಗಳಿಗೆ ತಕ್ಷಣ ಪರಿಹಾರ ಕೊಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದ ಅಧಿಕಾರಿಗಳ ಮುಖವಾಡ ಚಾಮರಾಜನಗರದಲ್ಲಿ ಕಳಚಿ ಬಿದ್ದಿದೆ. ಸಿಎಂ ಕೊಟ್ಟಿರೋದು ಕಸದ ತೊಟ್ಟಿಗೆ ಇಟ್ಬಿಟ್ಟೋದ್ರ ಬಡವರು ಕಷ್ಟಗಳನ್ನ ಈ ಸಿಎಂಗೆ ಕೊಟ್ರ ಇಟ್ಬಿಟ್ಟೋದು. ಜುಲೈ 10ನೇ ತಾರೀಕು ಚಾಮರಾಜನಗರದಲ್ಲಿ ನಡೆದ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶದಲ್ಲಿ ಅನ್ನದಾತರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಮನವಿ ಪತ್ರ ಕೊಟ್ಟಿದ್ರು. ಮನವಿ ಪತ್ರಗಳನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕರಿಸಿದ್ರು. ಆದರೆ ಕಾರ್ಯಕ್ರಮ ಮುಗಿದ ಮೇಲೆ ಮನವಿ ಪತ್ರಗಳೆಲ್ಲ ಕಸದ ಬುಟ್ಟಿ ಸೇರಿವೆ. ರೈತರು ಕಾದು, ಸಾರ್ವಜನಿಕರು ಕಾದು ಬಸವಳಿದು ಬಿಸಿಲಲ್ಲಿ ನಿಂತು ಇವ್ರಿಗೆ ಹಕ್ಕೊತ್ತಾಯ ಪತ್ರಗಳನ್ನು ನೀಡಿರ್ತಕ್ಕಂಥ ಹಕ್ಕೊತ್ತಾಯ ಪತ್ರಗಳನ್ನು ಇವರು ಬೀದಿನಲ್ಲಿ ಬಿಸಾಕಿ ಕಸದ ಬುಟ್ಟಿ ಬಿಸಾಕಿ ಹೋಗಿದ್ದಾರೆ. ಸಾರ್ವಜನಿಕ ಒಂದು ಕಾಳಜಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಇದನ್ನು ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ. ಅಲ್ಲ, ಸಿಎಂ ಬಳಿ ರೈತರು ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ್ರೆ ಈ ರೀತಿ ಅಸಡ್ಡೆ ತೋರಿರೋದು ಒಳ್ಳೇದಲ್ಲ. ಇದು ದುರಹಂಕಾರದ ಪರಮಾವಧಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರ ಬಳಿ ಕ್ಷಮೆ ಕೇಳಬೇಕು. ಇಲ್ಲದೇ ಇದ್ರೆ ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆ ಕೊಟ್ಟಿದ್ದಾರೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಈ ಜಿಲ್ಲೆಯ ಸಮಸ್ಯೆಗಳನ್ನ ಕೇಳಿದೆ ಹೊರತು ಯಾರೋ ಒಬ್ಬರನ್ನ ನಾವು ಕೇಳಿಲ್ಲ. ನಿಜವಾಗ್ಲೂ ಸಿದ್ದರಾಮಯ್ಯನಿಗೆ ಇಷ್ಟು ದುರಹಂಕಾರ ಬರಬಾರ್ದು. ಅಹಂಕಾರ ಇರಬೇಕು ಒಂದು ಸ್ವಲ್ಪ, ಆದರೆ ದುರಹಂಕಾರ ಬರಬಾರ್ದು. ಒಬ್ಬ ಮೆಮೊರಂಡಮ್ನ ಕೊಟ್ಟಿದ್ರೆ ಅದನ್ನೆಲ್ಲೋ ಕಸದ ಬುಟ್ಟಿಗೆ ಹಾಕಿದ್ರಿಂದ ಬಹಳಷ್ಟು ಇದನ್ನ ಸಿದ್ದರಾಮಯ್ಯನವರು ರಾಜ್ಯದ ರೈತರ ಕ್ಷಮೆ ಕೇಳಬೇಕು. ಒಟ್ಟಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಇದೀಗ ಸಿಎಂಗೆ ಭಾರೀ ಮುಜುಗರವಾಗಿದ್ದು ಪ್ರತಿಪಕ್ಷಗಳು, ಸಾರ್ವಜನಿಕರು ರೂಪ್ತಾ ಇದ್ದಾರೆ. ಜನತಾ ಜನಾರ್ದನನ ಮನವಿಗೆ ಕಸದ ಬುಟ್ಟಿ ಮರ್ಯಾದೆ ಕೊಟ್ಟ ಮಹಾನ್ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಆಗುತ್ತಾ ಸಿಎಂ ಗಮನಿಸಲೇಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.